ಬೆಂಗಳೂರಿನ ಬಹುತೇಕ ಗ್ಯಾಸ್ಗಳ ಬಂಕ್ಗಳ ಮುಂದೆ ಆಟೋಗಳು ಸಾಲುಗಟ್ಟಿ ನಿಂತಿದೆ. ದೇವೇಗೌಡ ಪೆಟ್ರೋಲ್ ಬಂಕ್ ಬಳಿಯ ಸ್ಟೇಷನ್ ಮುಂದೆ ಕ್ಯೂ ನಿಂತಿದೆ ಆಟೋಗಳು. ಜನಪ್ರತಿನಿಧಿಗಳ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಬಹುತೇಕ ಬಂಕ್ಗಳ ಮುಂದೆ ಆಟೋ ಕ್ಯೂ ನಿಂತಿರೋದು. ಸಮಸ್ಯೆ ಕೇಳಬೇಕಾದವರು IPL ಟಿಕೆಟ್ಗೋಸ್ಕರ ಕ್ಯೂ ನಿಂತಿದ್ದಾರೆ. ಆಟೋ ಓಡಿಸೋ ನಾವು ಗ್ಯಾಸ್ ಬಂಕ್ನ ಮುಂದೆ ನಿಂತಿದ್ದೀವಿ. ಸರ್ಕಾರಕ್ಕೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆಟೋ ಚಾಲಕರು. ಬೆಂಗಳೂರಿನ ಬಹುತೇಕ ಕಡೆ ಬಂಕ್ಗಳು ಕ್ಲೋಸ್ ಆಗಿದೆ. ಎಲ್ಲೆಲ್ಲಿಂದಲೋ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಅಂತ ಆಟೋ ತಗೊಂಡು ಬಂದಂತ ಚಾಲಕರು ಮತ್ತೆ ವಾಪಸ್ ಮನೆಗೆ ತಗೊಂಡು ಹೋಗೋದಕ್ಕಾಗದೆ ಅಲ್ಲಲ್ಲೇ ಆಟೋಗಳನ್ನ ನಿಲ್ಲಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆಟೋ LPG ಸಮಸ್ಯೆ ಬೆಂಗಳೂರಿನ ಆಟೋ ಚಾಲಕರನ್ನ ಕಂಗೆಡಿಸಿದ್ದು. ಇದೀಗ ನಾವು ಏನು ದೇವೇಗೌಡ ಪೆಟ್ರೋಲ್ ಬಂಕ್ ಏನಿದೆ ಅದರ ಪಕ್ಕದಲ್ಲಿರುವಂತಹ ಸೂಪರ್ ಗ್ಯಾಸ್ ಸ್ಟೇಷನ್ ಮುಂದೆ ಇದ್ದೀವಿ. ಇಲ್ಲೂ ಕೂಡ 1 ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಆಟೋ ಚಾಲಕರು ಇಲ್ಲಿ ಗ್ಯಾಸ್ನ ಹಾಕಿಸ್ಕೊಳ್ತಾ ಇದ್ದಾರೆ. ನಿಮಗೆ ಇಲ್ಲಿನ ಸನ್ನಿವೇಶವನ್ನು ತೋರಿಸ್ತಾ ಹೋಗ್ತೀನಿ. ಏನು ಬೆಳಗ್ಗೆಯಿಂದಲೂ ಕೂಡ ಏನು ನೂರಾರು ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಆಟೋಗೆ ಗ್ಯಾಸ್ಗೋಸ್ಕರ ಅವರು ಕ್ಯೂ ಅನ್ನು ನಿಂತ್ಕೊಂಡಿದ್ದಾರೆ. ಅವರು ಕೂಡ ಹೇಳ್ತಾ ಇರುವಂಥದ್ದು, ನಾವು ನಿನ್ನೆ ರಾತ್ರಿಯಿಂದಲೂ ಬಂದು ಇಲ್ಲಿ ಕ್ಯೂ ನಿಂತ್ಕೊಂಡಿದ್ದೀವಿ, ಆದರೆ ನಮಗೆ ಸಮರ್ಪಕವಾದಂತಹ ಗ್ಯಾಸ್ ಪೂರೈಕೆ ಆಗ್ತಾ ಇಲ್ಲ, ಇದರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಏನು ಸಮಸ್ಯೆ ಆಗ್ತಾ ಇದೆ? ಸರ್ಕಾರ ಏನು ಮಾಡ್ಬೇಕಂತೀರಿ? ಸರ್, ಸರ್ಕಾರ ನಮಗೆ ಇವಾಗ ಲೈನ್ ನಿಂತಿರೋದು ಏನಕ್ಕೆ ಅಂದ್ಕೊಂಡಿದ್ದೀರಾ ಅಂದರೆ IPL ಟಿಕೆಟ್ಗೋಸ್ಕರ ಬಂದಿದ್ದೀವಿ ಸರ್. ಈ IPL ಟಿಕೆಟ್ಗೆ ಕೊಡ್ತಾರೆ ಇವತ್ತು ಚೆನ್ನೈ ಬೆಂಗಳೂರು ಇದಿದೆ ಅನ್ನೋಕ್ಕೋಸ್ಕರ. ಈ ನಾಚೆಗಡೆ ಸರ್ಕಾರ, ಈ MLAಗಳು ಇವರಿಗೆಲ್ಲ ಹೇಳ್ತಾ ಇದ್ದೀವಿ, ಅಲ್ಲೆಲ್ಲ IPL ಹೋಗಿ ಟಿಕೆಟ್ ಇದೆ. ನಮ್ಮ ಚಾಲಕರುಗಳಿಗೆ ಬಂದು ನೋಡಿದ್ದೀರಾ ನೀವು ಲೈನ್ಗಳೆಲ್ಲ ಎಷ್ಟಿದೆ ಅಂತ? ನೋಡಿ, ನಾನು ಬಂದು ನಿಂತಿದ್ದೀನಿ ಇಲ್ಲಿ. ಗ್ಯಾಸ್ ಇಲ್ಲ, ಇನ್ನೊಂದು 150 ಲೀಟ್ರ್ ಇದೆ, ಗ್ಯಾಸ್ ಇಲ್ಲ. ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಬೆಟ್ ಮಾಡೋ ತೋರ್ಸೋಕ್ಕೂ ಮುಂಚೆ ಇವ್ರು ಏನಕ್ಕಿದ್ದಾರೆ ಇಲ್ಲಿ ಅಂತ ಕೇಳ್ಕೊಳ್ಳಿ. MP MLAಗಳು ಇಲ್ಲಿ ಏನಕ್ಕಿದ್ದೀರಾ? ನಾವು ಓಟ್ ಹಾಕಿರೋರು ನಿಮಗೆ, ಮೋದಿಗಲ್ಲ. ಈ 136 ನಾವು ಸೀಟ್ ಗೆಲ್ಸ್ಕೊಟ್ಟಿದ್ದು ನಿಮಗೆ. ನೀವು ರಾಜಭಾರ ಮಾಡಿರಿ, ನೀವು ಕಿತ್ಕೊಂಬಂದು ಕೊಡ್ರಿ ನಮಗೆ. ನಮ್ಮ ಹೊಟ್ಟೆ ನಮ್ಗೆ ಏನು ಸಮಸ್ಯೆ ಆಗಿದೆ ಅದನ್ನು ನೀವು ತೊಗೊಂಬಂದು ಕೊಡ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.